ನೋಡಿ ಯಜಮಾನ್ರೆ, ಮದುವೆ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ರಿ. ಅದರಲ್ಲಂತೂ ಏನೂ ಹೇಳೋ ಮಾತಿಲ್ಲ. ನಮಗಂತೂ ತುಂಬ ಖುಷಿ ಆಯಿತು. ನಮ್ಮ ನೆಂಟರಿಷ್ಟರು, ಫ್ರೆಂಡ್ಸು ಎಲ್ಲರೂ ತುಂಬ ಖುಷಿಪಟ್ಟರು. ಹೌದು, ಅದರಲ್ಲಂತೂ ನನ್ನ ಫ್ರೆಂಡ್ಸ್ ಎಲ್ಲನೂ ಹೊರಗಡೆ ದೇಶದಿಂದ ಬಂದಿದ್ದರು. ಅವರಿಗಂತೂ ನಮ್ಮ ಸಂಪ್ರದಾಯ ನೋಡಿ ತುಂಬ ಖುಷಿಪಟ್ಟರು. ಅವ್ರ ಬಾಯಲ್ಲೆಲ್ಲ ಬರೀ ನಿಮ್ಮದೇ ಮಾತು, ನಿಮ್ಗೆ ಸಿಕ್ಕಿರೋ ಬೀಗರು ಎಷ್ಟು ಒಳ್ಳೆಯವರು, ಎಷ್ಟು ಗುಣ ಇದೆ ಅವ್ರಿಗೆ ಅಂತ. ಬೀಗ್ರೆ, ನಿಮ್ಮ ಬಾಯಲ್ಲಿ ಮಾತು ಕೇಳೋಕ್ಕೆ ನನಗಂತೂ ತುಂಬ ಖುಷಿ ಆಗುತ್ತೆ. ಹೌದು, ನಾನಂತೂ ನಾನು ಒಬ್ಬನಲ್ಲ, ನಾನು ನನ್ನ ಮಗ ಅಂತೂ ಈ ಮದುವೆ ಚೆನ್ನಾಗಾಗಬೇಕು ಅಂತ ಎಷ್ಟು ಕಷ್ಟಪಟ್ರಿ ಅಂದರೆ ಹಗಲು ರಾತ್ರಿ ನಿದ್ರೆನೇ ಮಾಡಿ ಸರಿಯಾಗಿ ಹೇಳ್ಬೇಕಂದ್ರೆ. ಹೌದು, ನೀವು ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಮದುವೆ ಇಷ್ಟು ಚೆನ್ನಾಗಾಗಿರೋದು. ನಾವೇ ಅಂದ್ಕೊಂಡಿದ್ವಿ ಅಲ್ಲ, ಅದಕ್ಕಿಂತಲೂ ತುಂಬ ಚೆನ್ನಾಗಾಯಿತು. ಅಮ್ಮ, ನಾನಿನ್ನು ಹೋಗಿ ಬರ್ತೀನಿ ಅಮ್ಮ. ಆಯಿತು ಮಗಳೇ, ನೀನು ಸಂತೋಷವಾಗಿ ಹೋಗ್ಬಿಟ್ಟು ಬಾ. ನೋಡು, ಒಂದು ಮಾತು ನೆನ್ಪಿಟ್ಕೊ, ಇಲ್ಲಿ ನಿಮ್ಮಪ್ಪ ಅಮ್ಮ ಅಣ್ಣ ಎಲ್ಲರೂ ಇದ್ವಿ. ಅದೇ ರೀತಿ ಮುಂದೆ ನೀನು ಹೋಗೋ ಮೈನಲ್ಲೂ ನಿನ್ನ ಅತ್ತೆ ಮಾವನೇ ನಿನ್ನ ತಾಯಿ ತಂದೆ ಅನ್ಕೋ. ನೋಡು, ನಿಂಗೊಬ್ಳು ನಾದ್ನಿದಳಲ್ಲ, ಅವಳನ್ನ ನಿನ್ನ ಅಕ್ಕ ತಂಗಿ ಅನ್ಕೋ. ಯಾರ ಮನ್ಸಿಗೂ ನೋವಾಗಬಾರ್ದಮ್ಮ. ಹಾಗೆ ನೋಡ್ಕೊ. ನಿನ್ನ ಗಂಡ ಕೋಪ ಮಾಡಿಕೊಂಡು ಏನೊಂದು ಮಾತು ಬೈಬೋದು, ಆದರೆ ಅದನ್ನು ಮನಸ್ಸು ಇಟ್ಕೋಬೇಡ, ಮರ್ತ್ಬಿಡು. ನಿನ್ನ ಅತ್ತೆ ಆಗಲಿ ಮಾವ ಆಗಲಿ ಏನಾದರೂ ಅಂದರೂ ಅಷ್ಟೇ, ನಾನು ಅಂದ್ಕೊಂಡು ಅವ್ರನ್ನ ಮಾತು ಕೇಳು, ಆಯ್ತಮ್ಮ? ಆಯಿತು ಅಮ್ಮ. ನೀನು ನನಗೆ ಈ ಥರ ತುಂಬ ಮಾತು ಹೇಳ್ಕೊಟ್ಟಿದ್ಯಲ್ಲ, ನಾನು ಅದನ್ನೇ ಪಾಲಿಸ್ತೀನಿ ಅಮ್ಮ. ನಿನ್ಗೆ ಯಾವತ್ತೂ ನೋವಾಗೋ ಥರ ನಾನು ನಡ್ಕೊಳ್ಳೋದಿಲ್ಲ ಅಮ್ಮ. ಓಹೋ, ಓಲ್ಡನ್. ಅದಕ್ಕೆ ನೀವಿನ್ನೂ ಯಾವ ಕಾಲದಲ್ಲಿದ್ದೀರಾ? ಅಲ್ಲ, ಇದು 2020, ನೀವಿನ್ನೂ 30-19 ಎಲ್ಲ ಇದ್ದೀರಲ್ಲ, ಹೇಗೆ ಅಂತ? ಹಾಂ, ಇಷ್ಟು ಯಾವುದಾದ್ರೆ ಏನಮ್ಮ, ತಾಯಿ ಮಗ ಸಂಬಂಧ, ಮದುವೆ ಬಾಂಧವ್ಯ ಎಲ್ಲ ಒಂದೇ ಅಲ್ವಾ? ಆಹಾ, ಎಂಥ ಮಾತು ಹೇಳಿದ್ರಿ ಅತ್ತೆ, ನೀವೊಂದು ಸೂಪರ್ ಬಿಡಿ. ಅತ್ತೆ, ನೀವೇನು ಚಿಂತೆ ಮಾಡೋಕ್ಕೋಬೇಡಿ. ನಿಮ್ಮ ಮಗಳನ್ನ ನಮ್ಮನೆಯಲ್ಲಿ ಯಾರೇನು ಮನಸ್ಸು ನೋಯಿಸಲ್ಲ. ಅವಳನ್ನ ಸ್ವಂತ ಮಗಳಾಗಿ ನೋಡ್ಕೋತಾರೆ ನಮ್ಮ ಅಪ್ಪ ಅಮ್ಮ. ಹೌದಪ್ಪ, ಅದ್ರ ಬಗ್ಗೆ ನನಗೆ ಅನುಮಾನನೇ ಇಲ್ಲ. ಅದು ಬೀಗ್ರೆ, ಇವಾಗ ನಾವು ನಿಮ್ಮ ಮಗಳನ್ನ ಕರ್ಕೊಂಡು ಒಂದು 6 ತಿಂಗಳ ಮಟ್ಟಿಗೆ ನಾವು ದೇಶ ಬಿಟ್ಟು ಅಮೇರಿಕಾಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಯ್ಯೋ ಹೌದಾ? ನಮ್ಗೆ ಈ ವಿಷಯ ನೀವು ಹೇಳೇ ಹೇಳಿಲ್ವಲ್ಲ. ಹೌದು ಬೀಗ್ರೆ, ಇದು ಸಡನ್ನಾಗಿ ಫಿಕ್ಸ್ ಆಯಿತು, ಹಾಗಾಗಿ ನಿಮ್ಗೆ ಹೇಳೋಕ್ಕಾಗಿಲ್ಲ. ಸಂತೋಷ ಅಣ್ಣವ್ರೆ, ನನ್ನ ಮಗಳು ಈ ಊರು ಬಿಟ್ಟು ಪಕ್ಕದೂರಿಗೂ ಓದೋಲ್ಲ. ಆದರೆ ಇವಾಗ ಅವಳನೆ ಬರ ಹೇಗಿದೆ ನೋಡಿ, ದೇಶ ನೋಡೋಕೆ ಹೋಗ್ತಾಳೆ. ನನಗಂತೂ ತುಂಬ ಖುಷಿ ಆಯಿತು. ನನ್ನ ಮಗಳೆಲ್ಲೇ ಇದ್ದರು ಖುಷಿಯಾಗಿರ್ಬೇಕಂದ್ರೆ ನನ್ನ ಆಸೆ. ಇನ್ನು ಮುಂದೆ ಅವಳು ನಮ್ಮ ಮಗಳಲ್ಲ, ನಿಮ್ಮ ಮಗಳು. ಹೋಗಿ ಬಾ ಮಗಳೇ, ಖುಷಿಯಾಗಿರು. ಅಪ್ಪ, ನಾನು ಹೋಗಿ ಬರ್ತೀನಿ ಅಪ್ಪ. ಅಮ್ಮನ ಚೆನ್ನಾಗಿ ನೋಡ್ಕೊ, ಮಾತಿಗೂ ಬೈಸೋದು ಬೇಡ. ಹಾಂ ಆಗಲಿ ಅಮ್ಮ, ನೀನು ಹೋಗಿ ಆರಾಮಾಗಿ ಸುಖವಾಗಿರು, ಆಯಿತಾ? ಅಣ್ಣ, ನಾನು ಹೋಗಿ ಬರ್ತೀನಿ ಕಣೋ. ಅಮ್ಮನ ಅಪ್ಪನ ಚೆನ್ನಾಗಿ ನೋಡ್ಕೊ. ಮತ್ತು ಇನ್ನೊಂದು ವಿಷಯ, ನೀನು ನಂಗೆ ಡೈಲಿ ಬೆಳಗ್ಗೆ ಫೋನ್ ಮಾಡಲೇಬೇಕು, ಇಲ್ಲ ಅಂದರೆ ನಾನು ಸುಮ್ಮನಿರೋದೇ ನೋಡಿ. ಅಯ್ಯಯ್ಯೋ ಅಲ್ಲ ಕಣೆ, ಇಷ್ಟು ವರ್ಷ ನಂಗೆ ಕಾಟ ಕೊಟ್ಟಿದ್ಯಾ, ಇವಾಗ ಮದುವೆಗೆ ಹೋಗ್ತಿದ್ಯಾ, ನಂಗೆ ನಿನ್ನ ಕಾಟ ಇನ್ನೂ ತಪ್ಪಿಲ್ವಾ? ಅಣ್ಣ, ಯಾಕೋ ಹಂಗಂತ್ಯಾ? ನಾನು ನಿನ್ನ ಕಾಟ ಕೊಡ್ತೀನಾ? ಇಲ್ಲಮ್ಮ, ಸುಮ್ಮನೆ ತಮಾಷೆ ಕೇಳಿದೆ. ಅಲ್ಲ ಕಣೆ, ಹುಟ್ಟಾಗಿಂದ ಜೊತೆಲೇ ಬೆಳೆದಿದ್ದೀವಿ. ಇವಾಗ ನೀನು ಮದುವೆ ಮಾಡ್ಕೊಂಡು ಬೇರೆ ಮನೆಗೆ ಹೋಗ್ತೀಯಲ್ಲ, ನನಗೊಬ್ಬನೇ ಇರೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ನೀನು ಯೋಚನೆ ಮಾಡಿದ್ಯಾ ಹೇಳು? ಅಣ್ಣ, ನೀನು ಹಿಂಗೆಲ್ಲ ಮಾತಾಡಬೇಡ, ನನಗೆ ತುಂಬ ಬೇಜಾರಾಗುತ್ತೆ ಅಣ್ಣ. ಆಯಿತು, ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಹಾಂ ಬಾವಾ, ಇದೇನಿದು ನೀವು ಹಿಂಗೆ ಸೆಂಟಿಮೆಂಟ್ ಎಲ್ಲ ಹಾಕ್ಬಿಟ್ರಲ್ಲ, ಸುಮ್ಮನಿರಿ. ನೋಡಿ ಇವಾಗ ನನ್ನ ಹೆಂಡ್ತಿ ನನ್ನ ಜೊತೆ ಬರಲ್ಲ ಅಂತವಳೆ. ಸುಮ್ಮನೆ ಹೇಳ್ದೆಮ್ಮ. ಆಯಿತು, ಸುಖವಾಗಿರು, ಆಯಿತಾ? ಹಲೋ, ಹಾಯ್. ನೀವೇನಿದು ಒಳ್ಳೆ ಪಾಕಿಸ್ತಾನ ಕಸ ಥರ ಆಡ್ತಾರಲ್ಲ. ನಿಮ್ಮ ತಂಗಿ ಬರ್ತಾ ಇರೋದು ನಮ್ಮ ಮನೆಗೆ, ಅಂದರೆ ಈ ಖುಷಿ ಮನೆಗೆ. ಈ ಖುಷಿ ಎಲ್ಲಿರ್ತಾಳೋ ಅಲ್ಲಿ ಯಾವಾಗಲೂ ಖುಷಿ ಇರುತ್ತೆ. ಸೊ ಹಾಗಾಗಿ ಡೋಂಟ್ ವರಿ, ಖುಷಿ ಹಿಯರ್, ಡೋಂಟ್ ಫಿಯರ್. ಆಗಲಿ ಅಮ್ಮ, ನಿನ್ನ ಮಾತಿನಂತೆ ನನ್ನ ಮಗಳು ಯಾವಾಗಲೂ ಖುಷಿಯಾಗಿರಲಿ. ಬೀಗ್ರೆ, ನಿಮ್ಮಿಂದ ನಮಗೆ ಸಹಾಯ ಆಗಬೇಕಾಗಿತ್ತು. ಅದೇನು ಅಂದರೆ, ಇವಾಗ ನಾವು ಅಮೇರಿಕ ಹೋಗ್ತಿದ್ದೀವಲ್ಲ, ಈಗ ನನ್ನ ಮಗಳು ಬರಲ್ಲ ಅಂತ ಕೂತ್ಕೊಂಡಿದ್ದಾಳೆ. ಹಾಗಾಗಿ ನಾವು ಬರೋಕ್ಕೆ 6 ತಿಂಗಳಾಗುತ್ತಲ್ಲ, ಅಲ್ಲಿ ತನಕ ಇವಳನ್ನ ಒಬ್ಬಳೇ ಬಿಟ್ಟೋಗೋದಕ್ಕೆ ನಮ್ಗೆ ಯಾಕೋ ಮನಸ್ಸು ಕೇಳ್ತಿಲ್ಲ. ಹಾಗಾಗಿ ನಾವು ಬರೋ ತನಕ ನಮ್ಮ ಮಗಳು
ಇಲ್ಲೇ ಇಟ್ಕೋತೀರಾ? ಅಷ್ಟು ತಾನೇ ಬಿಗ್ರಿ. ಆಯ್ತು ಬಿಡಿ, ಒಬ್ಬ ಮಗಳನ್ನ ಕರ್ಕೊಂಡು ಇನ್ನೊಬ್ಬ ಮಗಳನ್ನ ಕೊಡ್ತಾ ಇದ್ದೀರಾ, ಇದಕ್ಕಿಂತಲೂ ಖುಷಿ ಇನ್ನೇನಿದೆ ಹೇಳಿ? ಹಾಗೆ ಆಗಲಿ. ನೀವು ಯಾವಾಗಾದರೂ ಬನ್ನಿ, ನಿಮ್ಮ ಮಗಳ ತನಕ ನಮ್ಮ ಮನೆಯಲ್ಲಿ ಆರಾಮಾಗಿ ಸುರಕ್ಷಿತವಾಗಿರ್ತಾಳೆ. ಥ್ಯಾಂಕ್ ಯು ಸೋ ಮಚ್ ಬಿಗ್ರೆ. ಹಾಂ ಸರಿ, ನಾವಿನ್ನು ಹೊರಡೋಣವಾ? ಅನು ಹೋಗೋಣ ಮಗಳೇ? ಹಾಂ ಸರಿ ಅತ್ತೆ. ಅಮ್ಮ ನಂಗೆ ಆಶೀರ್ವಾದ ಮಾಡು ಅಮ್ಮ. ಚೆನ್ನಾಗಿರು ಮಗಳೇ. ಏನು ಮುನಿಯಮ್ಮ ಇವತ್ತು ಈ ಕಡೆ ದಯಮಾಡಿಸ್ಬಿಟ್ಟಿದ್ಯಾ? ಯಾಕೆ ನಾನು ನಿಂಗೆ ಇವಾಗ ನೆನಪಾದ್ನಾ? ಅಲ್ಲ, ಪಕ್ಕದಲ್ಲೇ ಇದೆಯಪ್ಪ, ಒಂದು ದಿನಾನು ಕರೆದ್ರೆ ಬರೋದಿಲ್ಲ ಅಂತೀಯಲ್ಲ. ಅಯ್ಯೋ ಹಂಗೆಲ್ಲ ಏನಿಲ್ಲ ಕಣೆರಾದ, ಹೀಗೆ ಅದು ಇದು ಕೆಲಸ ಇದ್ದೇ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಬಿಜಿ ಆಗಿಬಿಟ್ಟಿದ್ದೆ. ಇವಾಗ ಪಿ ಆದ್ನಲ್ಲ, ಅದಕ್ಕೆ ಬಂದೆ. ಮುನಿಯಮ್ಮ ನೀನು ಇಂಗ್ಲೀಷ್ ಮಾತಾಡೋದು ಯಪ್ಪ, ಯಾಕೆ ಹಂಗಂತ್ಯ? ನಂಗೆ ಗೊತ್ತಷ್ಟು ಮಾತಾಡ್ತೀನಪ್ಪ, ಆದರೂ ಇವಾಗ ಡೆವಲಪ್ಮೆಂಟ್ ಆಗ್ತಾ ಇದ್ದೀನಿ ಗೊತ್ತಾ? ಅದು ಸರಿ, ನೀನು ಏನೋ ಇತ್ತೀಚೆಗೆ ಕೆಲಸ ಶುರು ಮಾಡ್ಕೊಡಿ ಅಂತಲ್ಲ, ಏನೋ ಗಂಡು ಹೆಣ್ಣು ವ್ಯವಹಾರ ಮಾಡಿಸೋದು, ಜಮೀನು ವ್ಯಾಪಾರ ಮಾಡಿಸೋದು, ನಿಜಾನಾ? ನನ್ನ ಕೈಲಾಗ ಸಹಾಯ ಮಾಡ್ತಾ ಇರ್ತೀನಿ. ಒಂಥರ ನನಗೂ ಟೈಮ್ ಪಾಸು, ಸೈಡ್ ಬಿಸ್ನೆಸ್ಸು ಹೌದು ಅನ್ಕೋ. ಇನ್ನು ನಿಮ್ಮ ಅಂಕಲ್ ನಂಬ್ಕೊಂಡ್ರೆ ಅಷ್ಟೇ, ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗ್ತಾರೆ, ಮರ್ತು ಎಲ್ಲಿ ಹೋಗ್ತಾರೆ ಏನೋ, ಸಾಯಂಕಾಲ ಬರ್ತಾರೆ. ನನ್ನ ಪುಣ್ಯ ಒಂದೊಂದ್ಸರಿ ನಮ್ಮ ಮನೆಗೆ ಬರ್ತಾರೆ, ಪಕ್ಕದ ಮನೆಗೆ ಹೊಂಟು ಹೋಗ್ಬಿಡ್ತಾರೆ. ಬೇಡ ನನ್ನ ಪದ್ಧತಿ ಅವಾಗ. ಅಲ್ಲ, ಇದಕ್ಕೆ ಮೊದಲು ಇತ್ತ ಅಥವಾ ಇವಾಗ ಮಾತ್ರ ಅಂಕಲ್ಗೆ ಮರವಾಗಿರೋದಾ? ಅಯ್ಯೋ ಮದುವೆದಾದಲ್ಲಿ ಚೆನ್ನಾಗೇ ಇದ್ರು ಕಣು. ಆಮೇಲೆ ಹೀಗೆ ಒಂದ್ಸರಿ ಅವ್ರ ಗೆಳೆಯನಿಗೆ ಮೈಲು ಹುಷಾರಿರ್ಲಿಲ್ಲ, ಆವಾಗ ಅವ್ರ ಜೊತೆಗೆ ಹಾಸ್ಪಿಟ್ಲಿಗೆ ಅಂತ ಜೊತೆಗೆ ಹೋಗ್ತಿದ್ರು. ಪಾಪ ಅವ್ರಿಗೂ ಯಾರು ಇರಲಿಲ್ಲ ಅನ್ಕೋ, ಇವರೇ ಹೋದ್ರು. ಹೋಗ್ತಾ ಹೋಗ್ತಾ ದಾರಿಲಿ ಏನಾಗ್ತಂದ್ರೆ ಒಂದು ಹುಣಸೆ ಮರ ಇತ್ತಂತೆ. ಇವಾಗಲ್ಲ, ಸುಮಾರು ವರ್ಷ ಆಗೋಯ್ತು ಬಿಡು. ಹಾಗಾಗಿ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನೋ ಒಂದು ಶಬ್ದ ಬಂತಂತೆ. ಆ ಶಬ್ದ ಬಂದ ಕಡೆ ತಿರುಗಿ ನೋಡ್ತಾರಂತೆ. ಅಷ್ಟೇ, ಆವತ್ತಿಂದ ಇವತ್ತಿನ ತನಕ ಹಿಂಗೆ ಆಯಿತು. ಅದು ಸರಿ, ಅವ್ರ ಫ್ರೆಂಡಿಗೆ ಏನಾಯ್ತಂತೆ? ಯಾರಿಗೆ ಗೊತ್ತು, ನನಗೆ ಗೊತ್ತಿರೋ ಕತೆ ಅಷ್ಟೇ, ಅದೇ ನಿನಗೆ ಹೇಳಿದೆ. ಮರುವಿನ ಕಾಯಿಲೆ ಬಂದಿದ್ದೆ ಆವಾಗ. ಅವ್ರ ಫ್ರೆಂಡ್ ಎಲ್ಲೋದ್ರು ಏನಾದರೂ ಇವಾಗಿನ ತನಕ ಯಾರಿಗೂ ಗೊತ್ತಿಲ್ಲ ಆ ವಿಷಯ. ಒಳ್ಳೆ ತಮಾಷೆ ಅಂಕಲ್ದು. ಸರಿ ಮುನಿಯಮ್ಮ, ನಿಂಗೇನು ತಿನ್ನಕ್ಕೆ ಏನು ತಗೋಬರ್ತೀನಿ ತಡಿ. ಬೇಡ ಬೇಡ, ನನಗೇನು ಬೇಡ. ಇತ್ತೀಚೆಗೆ BP ಶುಗರ್ ಎಲ್ಲ ಬಂದು ಏನು ತಿನ್ನೋದು ಕುಡಿಯೋದೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ, ಹಾಗಾಗಿ ನನಗೇನು ಬೇಡ. ನೀನು ಕುತ್ಕೋಬ ಬಂದು. ಹೇಳು ಮುನಿಯಮ್ಮ, ಇನ್ನೇನು ಸಮಾಚಾರ? ಅದಕ್ಕೆ ಇದೇನಿದು, ನೀವು ಇಲ್ಲಿ ಬಂದು ಕುತ್ಕೋಬಿಟ್ರೆ ಇನ್ನೂ ತಿಂಡಿ ಆಗಿಲ್ಲ, ಬಂದು ತಿಂಡಿ ಮಾಡ್ಬತ್ತಾನೆ. ಅಯ್ಯೋ ಪುಷ್ಪ, ತಿಂಡಿ ಮಾಡಿದ್ದೀರಾ? ನೀನು ನೋಡಿಲ್ವಾ? ತಿಂಡಿ ಮಾಡಿದ್ದೀರಾ? ಏನು ಮಾಡಿದ್ದೀರಾ? ಪುಳಿಯೋಗರೆ. ಅಯ್ಯೋ ಅದಕ್ಕೆ ನೋಡಿ, ನಂಗೆ ದಯವಿಟ್ಟು ಪುಳಿಯೋಗರೆಲ್ಲ ನಂಗೆ ಬೇಕಾಗಿಲ್ಲ, ನಂಗೆ ಚಪಾತಿ ಬೇಕು, ಬನ್ನಿ ಮಾಡಿಕೊಡಿ. ಅಯ್ಯೋ ಯಾಕೆ ಇವತ್ತು ತುಂಬ ಮಂಡಿ ಕಾಲು ನೋವು ಕಣೆ, ಹಾಗಾಗಿ ಇವತ್ತೊಂದಿನ ಪುಳಿಯೋಗರೆ ತಿನ್ಕೋ, ಸಂಜೆ ಬೇಕಾದ್ರೆ ಚಪಾತಿ ಮಾಡ್ಕೊಡ್ತೀನಿ. ಅಲ್ಲ ಅದಕ್ಕೆ ಚಪಾತಿ ತಿನ್ಬೇಕು ಅಂತ ನಾನು ಸಂಜೆ ಗಂಟೆ ಹಂಗೆ ಇಲ್ಲ ನೋಡಿ, ನಂಗೆ ಇವಾಗಲೇ ಬೇಕು, ಬನ್ನಿ ಮಾಡಿಕೊಡಿ. ಅಯ್ಯ ಅದ್ಯಾಕೆ ಹುಡುಗಿ, ಪಾಪ ಹೇಳ್ತಿರ್ತಾನೆ ಮಗು ಕಾಲು ನೋವು ಅಂತ, ನೀನು ಹೋಗಿ ಮಾಡ್ಕೋಬಾರ್ದಾ? ನಂಗೆ ಅದೆಲ್ಲ ಗೊತ್ತಿಲ್ಲ, ನಂಗೆ ನೀವೇ ಮಾಡ್ಕೊಡ್ಬೇಕು. ಎಲ್ಲ ಇವಳ ಅಲ್ಲಮ್ಮ, ನಿನ್ನ ಕೈ ಕಾಲು ಯಾಕೆ ಚೆನ್ನಾಗೆ ತಾನೇ ಐತೆ, ಹೋಗಿ ಮಾಡ್ಕೋ, ತಿನ್ನು. ನೋಡಿ ನೀವು ಯಾರು ಅದನ್ನ ಹೇಳಕ್ಕೆ? ನೋಡಿ ಮೈ ನೆಂಟ್ರಾಗಿ ಬಂದಿದ್ದೀರಾ, ನೆಂಟ್ರಾಗಿ ಇದ್ಬಿಟ್ಟು ಹೋಗ್ತಾ ಇರಿ, ಅದನ್ನ ಬಿಟ್ಟು ಫಿಟ್ಟಿಂಗ್ ಇಡಬೇಡಿ ಬಂದು ಇಲ್ಲಿ. ಪುಷ್ಪ ಅವ್ರು ದೊಡ್ಡೋರು, ಅವ್ರ ಹತ್ರ ಹಂಗೆ ಮಾತಾಡೋದು? ದೊಡ್ಡೋರಿದೆ ದೊಡ್ಡೋರಾಗಿ ಇರಬೇಕು, ಅದಕ್ಕೆ ಅದನ್ನ ಬಿಟ್ಬಿಟ್ಟು ನಮ್ಮ ಮನುಷ್ಯಗೆ ಆಗ್ತಲೇ ಹಾಕ್ಬೇಕು. ವಯಸ್ಸಾಗಿರ್ತಾನೆ, ಅವ್ರಿಗೆ ಬುದ್ಧಿ ಇಲ್ವಾ? ಪುಷ್ಪ ಇದು ತುಂಬ ಅತಿ ಆಯಿತು ನಿನಗೆ. ಏನು ಏನಂದ್ರೆ ಅದಕ್ಕೆ ನೀವು ಮನೆಗೆ ಬಂದ ಜನಗಳ ಮಧ್ಯೆ ನನಗಿಷ್ಟು ಅವಮಾನ ಮಾಡ್ತೀರಾ? ಅವಮಾನ ಮಾಡ್ತಾರೆ ನಾನಲ್ಲ, ನೀನು. ಅವ್ರು ನಿನಗಿಂತಲೂ ಹೊಸ ತುಂಬ ದೊಡ್ಡವರು, ಅವ್ರಿಗೆ ಮರ್ಯಾದೆ ಕೊಡೋ ಕಲ್ತ್ಕೊ. ಇಷ್ಟಕ್ಕವರು ಪಾಪ ತುಂಬ ದಿನದಲ್ಲಿ ನಮ್ಮ ಮನೆಗೆ ಬಂದಿದ್ದಾರೆ, ಅದು ನಾನು ಬಲವಂತ ಮಾಡೋದಕ್ಕೆ. ಇವಾಗ ಅವ್ರಿಗಿಷ್ಟ ಅವಮಾನ ಮಾಡ್ತಿಲ್ಲ, ಅವ್ರು ಏನು ಅನ್ಕೋಬೇಕು ನಿಮ್ಮ ಬಗ್ಗೆ ಹೇಳು? ಅಯ್ಯೋ ಬಿಡಮ್ಮ, ನಾನು ಅನ್ಕೊಳ್ಳೋಕೆ ಏನಿದೆ, ಕೆಲವ್ರ ಮುಖ ನೋಡ್ರೆ ಗೊತ್ತಾಗುತ್ತೆ ಅವ್ರು ಏನು ಅಂತ. ಅವ್ರು ಮಾತಾಡಬೇಕಾಗಿದ್ದೇನಿಲ್ಲ. ನೋಡಿ ನಿಮ್ಮದು ತುಂಬ ಅತಿ ಆಯಿತು, ಇವಾಗಲೇ ಈ ಕ್ಷಣನೇ ಇದ್ನ ನಮ್ಮಿಂದ ಆಚೆ ಹೋಗಿ, ಇಲ್ಲ ಅಂದರೆ ನಾನು ಇನ್ನೊಂದು ಮುಖ ನೋಡಬೇಕಾಗುತ್ತೆ ನೀವು. ಪುಷ್ಪ ನೀನು ಏನು ಮಾತಾಡ್ತಾ ಇದ್ದೀಯ, ನೆನಪಿದ್ಯಾ? ಅಲ್ಲ ನಾನು ಹೇಳ್ತಾನೆ ಇದ್ದೀನಿ ಅವ್ರು ದೊಡ್ಡವ್ರು ನಿನಗೆ ಸುಮ್ಮನಿರು ಅಂತ, ಆದ್ರೂ ನೋಡು ಇಷ್ಟಕ್ಕೆ ಅವ್ರು ನಿನ್ನ ಮನೆಗೆ ಬಂದಿಲ್ಲ, ಮನೆ ಬಿಂದ ಆಚೆ ಹೋಗು ಅಂತ ಹೇಳೋದಕ್ಕೆ. ಅವ್ರು ಬಂದದ್ದು ನನ್ನ ಮನೆಗೆ, ನೆನಪಿಲ್ಲ ನಿನಗೆ? ಓ ಹೌದಾ, ಸರಿ. ಹಾಗಿದ್ರೆ ಈ ಮನೆಯಲ್ಲಿ ನಿಮಗೆ ಎಷ್ಟು ಹಕ್ಕಿದೆಯೋ ನನಗೂ ಅಷ್ಟೇ ಹಕ್ಕಿದೆ, ಇದನ್ನ ಮರಿಬೇಡಿ. ಪುಷ್ಪ ನಾನು ಹಕ್ಕಿನ ಬಗ್ಗೆ ಮಾತಾಡ್ತಾ ಇಲ್ಲ, ನಿನ್ನ ನಡವಳಿಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಲ್ಲ ನೀನು ಹೀಗೆಲ್ಲ ಮಾತಾಡ್ತಿಂತ ನಾನು ಯಾವತ್ತೂ ಅನ್ಕೊಂಡಿದ್ದಿಲ್ಲ. ನೋಡು ಸುಮ್ಮನೆ ಹೊರಗಡೆ ಹೋಗು, ನಿಮ್ಗೆ ಚಪಾತಿ ಬೇಕು ತಾನೆ, ನಾನು ಬರ್ತೀನಿ ಮಾಡ್ಕೊಡ್ತೀನಿ, ಹೊರಗಡೆ ಹೋಗಿ ಇವಾಗ. ಓಹೋ ಹಾಗಿದ್ರೆ ನನಗಿಂತಲೂ ಆ ಮುದುಕಿ ನಿಮ್ಗೆ ಹೆಚ್ಚಾದ್ರ ಅದಕ್ಕೆ? ರಾಧಾ ಹೋಗಲಿ ಬಿಡಮ್ಮ, ಸುಮ್ಮನೆ
ನನ್ನಿಂದ ನೀವಾಗ ಜಗಳ ಆಡ್ತೀರಾ? ನಾನು ಹೋಗ್ತೀನಿ ಬಿಡು, ಪರವಾಗಿಲ್ಲ. ಮತ್ತೊಂದು ಸರಿ ಬರ್ತೀನಿ. ಇಲ್ಲಾಂದರೆ ನೀನು ಯಾವಾಗಾದ್ರೂ ನಮ್ಮ ಮನೆ ಹತ್ರ ಬಂದ್ಬಿಡು, ಆಯಿತಾ? ಮುನಿಯಮ್ಮ, ನೀವು ಸುಮ್ಮನಿರಿ. ಅವಳೇನೋ ಚಿಕ್ಕವಳು, ತಿಳಿದೇ ಮಾತಾಡ್ತಾಳೆ. ನೀವು ಬೇಜಾರು ಮಾಡ್ಕೋಬೇಡಿ. ಒಂದು ನಿಮಿಷ ಕೂತ್ಕೊಳ್ಳಿ, ನಾನು ಸಮಾಧಾನ ಮಾಡ್ತೀನಿ ಅವಳಿಗೆ. ಇಲ್ಲಮ್ಮ, ನನಗೇನು ಬೇಜಾರಿಲ್ಲ, ಪರವಾಗಿಲ್ಲ. ನಾನು ಮತ್ತೆ ಸರಿ ಬರ್ತೀನಿ ಬಿಡು. ಮುನಿಯಮ್ಮ, ನೋಡ್ದ ಪುಷ್ಪ, ನಿನ್ನ ಮಾತಿಂದ ಆ ದೊಡ್ಡ ಜೀವಕ್ಕೆ ಎಷ್ಟು ನೋವಾಯಿತು ಅಂತ. ನೋಡು, ಹೆಣ್ಮಕ್ಳಿಗೆ ಇಷ್ಟೊಂದು ಅಹಂಕಾರ ಒಳ್ಳೇದಲ್ಲ ಅಮ್ಮ, ಸ್ವಲ್ಪ ಕಡಿಮೆ ಮಾಡ್ಕೊ. ಏನಂದ್ರೆ ಅದಕ್ಕೆ ನೀವು ನನಗೆ ಅಹಂಕಾರ ಅಂದ್ರ? ಆಯಿತು ಬಿಡಿ, ನಿಮ್ಮ ಬಾಯಲ್ಲಿ ಇಂಥ ಮಾತು ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಿಮಗೂ ಸದ್ರ ಆಗಿರುತ್ತೆ. ಯಾಕೆಂದರೆ ಈ ಮನೆಗೆ ಬಂದು 6 ತಿಂಗಳ ಮೇಲೆ ಆಯ್ತಲ್ಲ, ನಾನು ಇಲ್ಲೇ ಇದ್ದೀನಲ್ವಾ. ಅದು ಅಲ್ಲದೆ ಇವಾಗ ನನ್ನ ಮಕ್ಕಳು ಬೇರೆ ಇಲ್ಲೇ ಇದ್ದಾರೆ. ಹಾಗಾಗಿ ನಿಮಗೂ ಸ್ವಲ್ಪ ಸದ್ರ ಆಗಿರುತ್ತೆ, ಹೊಟ್ಟೆ ಕಿಚ್ಚು ಬಂದಿರುತ್ತೆ. ಪರವಾಗಿಲ್ಲ ಬಿಡಿ, ನಾನು ಇಲ್ಲಿ ಇರೋದೇ ಇಲ್ಲ, ನಾನು ಹೋಗ್ತೀನಿ. ನೋಡು, ಪದೇ ಪದೇ ಮನೆ ಬಿಟ್ಟು ಹೋಗ್ತೀನಿ ಅಂತ ನನಗೆ ಬ್ಲಾಕ್ ಮೇಲ್ ಮಾಡಬೇಡ. ನಾನು ನಿನಗೆ ಒಳ್ಳೇದಕ್ಕಂತ ಹೇಳಿದೆ ಹೊರತು ಹೊಟ್ಟೆ ಕಿಚ್ಚು ಅಂತಲ್ಲ ಅಮ್ಮ. ನೋಡು, ಅರ್ಥ ಮಾಡ್ಕೊ. ಹಾಂ, ಎಲ್ಲರೂ ನಾನೇ ಅರ್ಥ ಮಾಡ್ಕೋತೀನಿ. ಆಯಿತು ಬಿಡಿ, ನಮ್ಮ ಅಣ್ಣ ಬರೋದಕ್ಕೂ ಮೊದಲು ನನ್ನ ಮಕ್ಕಳನ್ನ ಕರ್ಕೊಂಡು ನಾನು ಮನೆ ಬಿಟ್ಟು ಹೋಗ್ತೀನಿ. ಆವಾಗಲೇ ನೀವು ಖುಷಿಯಾಗಿರೋರಂತೆ. ಅಯ್ಯೋ, ಈ ಹುಡುಗಿಗೆ ಏನಪ್ಪ ಹೇಳಿ ನಾನು? ಪಾಪ ನಮ್ಮ ಯಜಮಾನ್ರು ಬಂದರೆ ಏನು ಬೇಜಾರು ಮಾಡ್ಕೋತಾರೋ ಏನೋ. ಅವ್ರ ಹತ್ರ ಇವಳೆ ಇನ್ನೂ ಏನೆಲ್ಲ ಹೇಳ್ಬಿಡ್ತಾಳೋ ಏನೋ. ಅದಕ್ಕೆ ಮೊದಲು ನಾನು ಅವ್ರಿಗೊಂದು ಫೋನ್ ಮಾಡಿ ಹೇಳ್ಬಿಡ್ಲಾ ಹಿಂಗಾಯ್ತು ಅಂತ? ಅಯ್ಯೋ, ಹಾಗಾಗ್ಬಿಟ್ರೆ ಅವ್ರು ನನ್ನ ಮೇಲೆ ತಪ್ಪು ತಿಳ್ಕೊಬಿಟ್ರೆ ಇವಾಗ ಏನು ಮಾಡಲಿ? ನಾನು ಒದ್ದಾಡಂಗಾಯ್ತಲ್ಲ. ನೋಡು ಪುಷ್ಪ, ನಿಂತ್ಕೋ, ನಾನೇ ಹೋಗಿ ಏನು ಸಮಾಧಾನ ಮಾಡ್ತೀನಿ.